ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಕೆಎಂ ಶಿವಲಿಂಗೇಗೌಡರು ತಿಪಟೂರು ತಾಲೂಕು ಹೋಗನಘಟ್ಟ ಬಳಿ ಹೇಮಾವತಿ ನದಿ ಮೂಲದಿಂದ ಕಣಕಟ್ಟೆ ಹೋಬಳಿಯ ಕೆರೆಗಳಿಗೆ ಕುಡಿಯುವ ನೀರು ಹರಿಸಲು ಹೆಚ್ಚುವರಿ ಪಂಪ್ ಮೋಟಾರ್ಗೆ ಚಾಲನೆ ಕೊಟ್ಟಿದ್ದಾರೆ. ಹೇಮಾವತಿ ಚಾನಲ್ನಿಂದ ಕಣಕಟ್ಟೆ ಹೋಬಳಿಗೆ ಏನು ನೀರು ತೆಗೆದುಕೊಂಡು ಹೋಗ್ತಾ ಇದ್ವಿ, ಅದಕ್ಕೆ ಕಣಕಟ್ಟೆ ಹೋಬಳಿನಲ್ಲಿ 7 ಕೆರೆಗೆ ಈಗ ನೀರನ್ನು ತುಂಬಿಸ್ತಾ ಇದ್ವಿ. ಅದಕ್ಕೆ ಮೋಟ್ರು ಸಾಲಲಿಲ್ಲ, ನೀರನ್ನು ಕೆರೆಗಳ ತುಂಬಿಸೋಕ್ಕಾಗಲಿಲ್ಲ ಅಂತಕ್ಕಂಥ ಹೊರಗೇನಿತ್ತು ಅದನ್ನು ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಹೊಸದಾಗಿ ಮೋಟ್ರನ್ನು ಅಳವಡಿಸಿ ಇವತ್ತು ಹೆಚ್ಚಿನ ಪ್ರಮಾಣದ ನೀರನ್ನು ತೆಗೆದುಕೊಂಡು ಕಣಕಟ್ಟೆ ಹೋಬಳಿಯ 7 ಕೆರೆಗಳನ್ನು ತುಂಬಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇತ್ತಿನಕೆರೆ ಮತ್ತು ಕಲ್ಗುಂಡಿ ಈ 2 ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ಕಣಕಟ್ಟೆ ಹೋಬಳಿಯ ಅಂತರ್ಜಲ ಕುಸಿದಂಗೆ ಪ್ರತಿ ವರ್ಷ ಈ 19-10 ಕೆರೆಗಳು ತುಂಬತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ಈ 8 ಕೆರೆಗಳು ವರ್ಷವಿಡೀ ನೀರಿರಂಗೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿಸ್ತೇವೆ. ಅದಕ್ಕೆ ಹೆಚ್ಚುವರಿಯಾಗಿ ನೀರಿನ ಪ್ರಮಾಣವನ್ನು ಮಂಜೂರು ಮಾಡಿಸ್ಬೇಕು ಅಂತ ಹೇಳಿದರೆ ಅದನ್ನು ಬೋರ್ಡಲ್ಲಿ ಮಾಡಿಸ್ತೀನಿ. ಮತ್ತು ಎಲ್ಲವನ್ನು ನಾನು ನೋಡಿಕೊಂಡು 8-9 ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ಇದೇ ಪೈಪ್ಲೈನ್ ಆಗುತ್ತೆ. ನಾವು ಮೋಟ್ರ್ಗಳನ್ನು ಹೆಚ್ಚುವರಿಯಾಗಿ ಅಳವಡಿಕೆ ಮಾಡಬೇಕು. ಆ ಅಳವಡಿಕೆ ಮೋಟ್ರ್ಗಳನ್ನು ಮಾಡ್ತಕ್ಕಂಥದ್ದಕ್ಕೆ 12 ಮೋಟ್ರ್ಗಳನ್ನು ಹೆಚ್ಚುವರಿಯಾಗಿ ಮಾಡ್ತೀವಿ. ಇವತ್ತು ಒಂದು ಹೊಸದಾಗಿ ಏನು ಅಳವಡಿಕೆ ಮಾಡಿದ್ದು ಆ ಮೋಟ್ರನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಾಳೆಯಿಂದ ಇನ್ನೂ ಫೋರ್ಸ್ ಹಾಕಿ ನೀರು ಎಲ್ಲ ಕಡೆ ಬರುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಹಾಯ ಕಾರ್ಯಪಾಲಕ ಅಭಿಯಂತರು ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಣಕಟ್ಟೆ ಹೋಬಳಿಯ ಮುಖಂಡರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.